ಅಂದರೆ ನಾವು ನಮ್ಮ ದಾಂಪತ್ಯ ಜೀವನ ಅನ್ನೋದನ್ನು ಇಷ್ಟು ವರ್ಷದವರೆಗೂ ದೇವರನ್ನು ಸುಖವಾಗಿ ಸುರಾಗವಾಗಿ ಕರ್ಕೊಂಡ್ಬಂದು ಎಲ್ಲರಿಗೂ ನಿಲ್ಲಿಸಿದ್ದಾರೆ. ಇನ್ನು ಮುಂದಿನ ಜೀವನ ಕೂಡ ಅದೇ ಭಗವಂತನನ್ನು ಪ್ರಾರ್ಥನೆ ಮಾಡಿ. ಅದರಿಂದ ಈ ದಿನ ಮಾಡತಕ್ಕಂಥ ಪೂಜೆಯನ್ನು ಭಗವಂತ ಪೂರ್ಣ ರೂಪದಲ್ಲಿ ಸ್ವೀಕಾರ ಮಾಡಿ ನಮಗೆ ನಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕು ಪ್ರಾರ್ಥನೆ. ಓಂ ಕುಲದೇವತಾನ್ ಪ್ರಾರ್ಥಯೇತ್. ಓಂ ಮಹಾದೇವ್ಯೈ ವಿದ್ಮಹೇ ವಿಷ್ಣುಪತ್ನೀ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಕುಲದೇವತಾಭ್ಯೋ ನಮಃ ಪ್ರಾರ್ಥಯಾಮಿ ನಮಸ್ಕರೋಮಿ. ಸರ್ವವಿಘ್ನೋಪಹಾರಿಣೀಂ ಪೂರ್ಣಜೇ ದತ್ತಮಂತ್ರೇಣ ದೇವಸ್ತಪ್ರೀತಿಕಾರಣಾತ್ ಆಗಮಾರ್ಥಂತು ದೇವಾನಾಗಮನಾರ್ಥಂತು ರಕ್ಷತಾಂ. ಆದೋ ಗಂಟಾರಂ ತತ್ರ ದೇವತಾತ್ಮಾದರ್ಶನಂ ಭೋ ಶುದ್ಧಿಃ ವಿಷ್ಣುಶಕ್ತಿ ಸಮತ್ಪನ್ನೇ ಶಂಕವರ್ಣೇ ಮಹೀತಲೆ ಅನೇಕರತ್ವ ಸಂಪನ್ನೇ ಭೋಗದೇವಿ ನಮೋಸ್ತುತೆ. ಪ್ರತ್ಯತ್ಪಜಾರದಾಲೋಕ ದೇವಿತ್ವಂ ವಿಷ್ಣುನಾಧೃತ ಪಂಚತಾರಜಮಾಂ ದೇವೀಂ ಪವಿತ್ರಂ ಕುರುಢಾಧನಂ. ತದೇವ ಲಗ್ನಂ ದುರಿಣಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ದೇವಿರಗುಂ ಸ್ಮರಾಮಿ. ಎಲ್ಲ ದೇವಾನ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಬನ್ನಿ. ಓಂ ಶ್ರೀ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಓಂ ಶ್ರೀ ಉಮಾಮಹೇಶ್ವರಾಭ್ಯಾಂ ನಮಃ. ಓಂ ಶ್ರೀ ವಾಣೀಹಿರಣ್ಯಕಲ್ಪಾಭ್ಯಾಂ ನಮಃ. ಓಂ ಶ್ರೀ ಸೀತಾರಾಮಾಭ್ಯಾಂ ನಮಃ. ಓಂ ಶ್ರೀ ಸದೇವರಂದರಾಭ್ಯಾಂ ನಮಃ. ಓಂ ಶ್ರೀ ಅನಂತದೇವದತ್ತಾಭ್ಯಾಂ ನಮಃ. ಓಂ ದುರ್ಗಾಯೈ ನಮಃ. ಓಂ ಗಣಪತಯೇ ನಮಃ. ಓಂ ಕ್ಷೇತ್ರಪಾಲಾಯ ನಮಃ. ಓಂ ವಾಸ್ತುಪುರುಷಾಯ ನಮಃ. ಓಂ ಮಾತೃಭ್ಯೋ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಓಂ ಆಚಾರ್ಯೇಭ್ಯೋ ನಮಃ. ಓಂ ಇಷ್ಟದೇವತಾಭ್ಯೋ ನಮಃ. ಓಂ ಕುಲದೇವತಾಭ್ಯೋ ನಮಃ. ಓಂ ಗ್ರಾಮಾದಿದೇವತಾಭ್ಯೋ ನಮಃ. ಓಂ ಸರ್ವೇಭ್ಯೋ ದೇವೇಭ್ಯೋ ನಮಃ. ಸರ್ವಾಭ್ಯೋ ದೇವತಾಭ್ಯೋ ನಮಃ. ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ. ಪ್ರಾರಂಭಕಾಲ ಸುಮುಹೂರ್ತಮಶ್ರೀ ಭವಂತೋ ಭ್ರವಂತೋ ಪ್ರಾರಂಭಕಾಲ ಸುಮುಹೂರ್ತಮಸ್ತು ಅಥ ಸಂಕಲ್ಪಃ. ಅಕ್ಷತೆ ಎಡಗೈಗೆ ಹಾಕೊಂಡು ಮುಚ್ಚಿಟ್ಕೊಳ್ಳಿ. ಹಾಗೆ ಕ್ಲೋಸ್ ಮಾಡು. ಲೆಫ್ಟ್ ಹ್ಯಾಂಡ್ ಡೌನ್ ಮಾಡು. ಲೆಫ್ಟ್ ಹ್ಯಾಂಡ್ ಡೌನ್. ಹಂಗೆ ಮುಚ್ಚು ಮುಚ್ಚು ಹಂಗೆ ಲೂಸ್ ಮಾಡ್ತೀವಿ. ಶುಭಾಭ್ಯಾಂ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿಜಪರಾರ್ಧೆ ಶ್ರೀಹರೆ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೋದ್ವೀಪೆ ಭರತಖಂಡೆ ಭಾರತವರ್ಷೆ ಮಹಾವೀರೋಃ ಶುಭದಕ್ಷಿಣೆ ಪಾರ್ಶ್ವೆ ಶ್ರೀಮದ್ಗೋದಾವರ್ಯಾಃ ಶುಭದಕ್ಷಿಣೆ ತೀರೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಸಖ್ಯಪರ್ವತೆ ಕಲ್ಯಾಣನಗರ್ಯಾಂ ಅಸ್ಮಿನ್ ವರ್ತಮಾನಕಾಲವ್ಯವಹಾರಿಕೆ ಪ್ರಭವಾದರಟ್ಟ ಸಂವತ್ಸರಾಣಾमध्ये ಶ್ರೀಮದಕ್ರೋಧೇ ನಾಮ ಸಂವತ್ಸರಸ್ಯಾಂ उत्तरायणे शिशिर ऋतो फाल्गुणमासे कृष्णपक्षे अध्याम् अष्टम्यां शुभऋतो वासरावासरस्तो शुभवासरयुक्तायां एवं गुणविशेषणविशिष्टायां पुण्यायां पुण्यकाले महापुण्यशुभऋतो यजमानस्य गोत्रोद्भवस्य शुभगोत्रोद्भवस्य नामधेयस्य नवीष्नामधेयस्य नक्षत्रे कृत्तिका नक्षत्रे सञ्जातानां तस्या धर्मकान्तायाः अनुपमा नाम्याः नक्षत्रे कृत्तिका नक्षत्रे सन्दातानाम् अनुजोर्दम्पत्योः कुमारकस्य अंशनामधेयस्य पुष्या नक्षत्र कर्काटकराशो सन्दातानाम् अनुजोर्दम्पत्योः कुमार्याः नियांशी नाम्याः नक्षत्रे धरणी नक्षत्र वेशराशो सन्दातानाम् अस्यायतमानस्य जनकस्य विश्वास नामधेयस्य श्रवण नक्षत्र मकरराशो सन्दातानाम् हर्षा नामधेयस्य मिथुन राशि पुनर्वसु नक्षत्र नक्षत्र राशो सन्दातानां उषा नाम्याः जयश्री नाम्याः मकर श्रवण नक्षत्र मकर राशो सन्दातानां नागराज नामधेयस्य विष्णुगोत्रोद्भवस्य नामधेयस्य नागराज नामधेयस्य नक्षत्र वृश्चिक राशि अनुराधा नक्षत्र वृश्चिक राशो सन्दातानां प्रेमलीला नाम्याः
ಚಿತ್ತ ನಕ್ಷತ್ರ ನಕ್ಷತ್ರ ತುಲಾರಾಶೋ ಸಂಜಾತಾನಾಂ ಅರ್ಚನಾನಾಮ್ಯಾಹ ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರ ಕರ್ಕಾಟಕರಾಶೋ ಸಂಜಾತಾನಾಂ ನಾಗರಾಜ್ ನಾಮಧೇಯಸ್ಯ ಅಶ್ವಿನಿ ನಕ್ಷತ್ರ ಮೇಷರಾಶೋ ಸಂಜಾತಾನಾಂ ದ್ಯುತಿ ನಾಮಧೇಯಸ್ಯ ರೇವತಿ ನಕ್ಷತ್ರ ಮೇಷರಾಶೋ ಸಂಜಾತಾನಾಂ ಸಹ ಕುಟುಂಬಾನಾಂ. ನಿಮ್ದೆಲ್ಲಾರ್ದು ನಿಮ್ ಗೋತ್ರ ನಕ್ಷತ್ರ ಮನಸ್ಸಲ್ಲಿ ಸ್ಮರಣೆ ಮಾಡಿ ಹೇಳಿ ಎಲ್ಲರೂ. ಮಮ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುಃ ಆನಂದ ಆರೋಗ್ಯ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಆಧ್ಯಾತ್ಮಿಕ ಆದಿದೈವಿಕ ಆದಿಭೌತಿಕ ನವನವ ಜನಿತ ತಾಪತ್ರಯ ಸರ್ವದೋಷ ನಿವಾರಣ ಅರ್ಥಂ ಜನ್ಮ ಜಾತಕ ಚಕ್ರೆ ಸೂಚಿತ ಆದಿತ್ಯಾನ ನವಾನ ಗ್ರಹಣ ಯೇ ಯೇ ಗ್ರಹಾಃ ಅರಿಷ್ಟ ಸ್ಥಾನೇಷು ಸ್ಥಿತಾಃ ತೇಷಾಂ ಗ್ರಹಾಣಾಂ ಅತ್ಯಂತ ಅತಿಶಯ ಶುಭ ಏಕಾದಶ ಸ್ಥಾನಬಲ ಅವಾಪ್ತಿಃ ಅರ್ಥಂ ಮಮ ಸ್ವಗೃಹೇ ಉದ್ಯೋಗ ವ್ಯವಹಾರ ಕ್ಷೇತ್ರೇ ಸರ್ವ ಅಲಕ್ಷ್ಮಿ ನಿವಾರಣ ಪೂರ್ವಕ ಮಹಾಲಕ್ಷ್ಮ್ಯ ಪೂರ್ಣ ಅನುಗ್ರಹ ಪ್ರಸಾದ ಫಲ ಸಿದ್ಧ್ಯರ್ಥಂ ಮಮ ಮನಃ ಸಂಕಲ್ಪಿತ ಸರ್ವ ಕಾರ್ಯೇಷು ಯಶೋಲಾಭ ಕೀರ್ತಿ ಪ್ರಾಪ್ತಿ ಅರ್ಥಂ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವತಾ ಪೂರ್ಣ ಅನುಗ್ರಹ ಪ್ರಸಾದ ಫಲ ಸಿದ್ಧ್ಯರ್ಥಂ. ಮಮ ವಿವಾಹ ವಾರ್ಷಿಕೋತ್ಸವ ಅಂಗಭೂತಂ ಶ್ರೀ ಮಹಾಗಣಪತಿ ನವಗ್ರಹ ಪೂರ್ವಕ ಆರಾಧ್ಯ ದೇವತಾ ಸಹಿತ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವತಾ ಪೂರ್ಣ ಅನುಗ್ರಹ ಪ್ರಸಾದ ಫಲ ಸಿದ್ಧ್ಯರ್ಥಂ ದೇವತಾ ಅನುಗ್ರಹೇಣ ಮಮ ವಂಶಾಭಿವೃದ್ಧ್ಯರ್ಥಂ ಗೋತ್ರ ಅಭಿವೃದ್ಧಿ ಅರ್ಥಂ ಶ್ರೀ ಪುರುಷೋತ್ತಮ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾಭಕ್ತಿ ಆಗತ ಆಚಾರ್ಯ ಮುಖೇನ ದೇವತಾ ಪೂಜಾ ಆರಾಧನಂ ಕರ್ಮ ಕಾರಯಿಷ್ಯೆ ಕರಿಷ್ಯೆ. ಭಗವಂತನನ್ನು ಪ್ರಾರ್ಥನೆ ಮಾಡಿ ಯಥಾ ಅನುಕೂಲವಾಗಿ ಅಂದರೆ ನಮಗೆ ಎಷ್ಟು ಶಕ್ತ್ಯಾನುಸಾರವಾಗಿದೆಯೋ ಆ ಶಕ್ತ್ಯಾನುಸಾರವಾಗಿ ದೇವರಿಗೆ ಆರಾಧನೆಯನ್ನು ಮಾಡ್ತಿದ್ದೀವಿ. ಮಾಡತಕ್ಕಂಥ ಈ ಎಲ್ಲ ಸೇವೆಯನ್ನು ಭಗವಂತ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಭಗವಂತನ ಚರಣಕ್ಕೆ ಸಮರ್ಪಣೆ ಮಾಡಿಬಿಡಿ. ಓಂ ಪ್ರಯತಪಾಣಿ ಶರಣಂ ಪ್ರಪದ್ಯೆ ಸ್ವಸ್ತಿ ಸಂಪಾದೇಶ್ವಭಜನ್ನೋ ಅಸ್ತು ಸಂಕಲ್ಪ ಸಿದ್ಧಿರಸ್ತು ಅತ ಸಮರ್ಪಣಂ. ಭಗವಂತನ ಚರಣಕ್ಕೆ ಸಮರ್ಪಣೆ ಎಲ್ಲರ ಹತ್ರ ಬಂದು ದೇವರ ಸಮರ್ಪಣೆ. ಶಂಖಪ್ರಡೋರಜಾತ ಶಂಖತೀರ್ಥಂ ಎಲ್ಲ ನದಿಗಳನ್ನು ಪ್ರಾರ್ಥನೆ ಮಾಡಿ. ಕಾವೇರಿ ತುಂಗಭದ್ರಾದ ಕೃಷ್ಣವೇಣೇತ ಗೌತಮೆ ಭಾಗೀರಥಿರ್ವಿಖ್ಯಾತ ಬಂಧಗೇನ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ ದೇವಮನಂದನಾದೆ ಮದವ್ಯಾಧಾನೇತೆ ಏಕದಾ ಬ್ರಹ್ಮಣವಪಹರತೆ ಏಕದೈವ ಯಜಮಾನಃ ದತ್ತೇಧೋ ದದಾತಿ. ಮಹಾಗಣಾಧಿಪತಯೇ ನಮಃ. ನೀರಾಜನದೀಪಂ ದರ್ಶಯಾಮಿ ಆಚಮನಂ ಸಮರ್ಪಯಾಮಿ ಪತ್ರಪುಷ್ಪಾಣಿ ಸಮರ್ಪಯಾಮಿ ರಕ್ಷಾಂ ಧಾರಯಾಮಿ ನಮಸ್ಕರೋಮಿ. ಜೈ ಬೋಲೋ ಶ್ರೀ ಮಹಾಗಣಪತಿ ಮಹಾರಾಜ ಕೀ ಜೈ. ರಕ್ಷಾಂ ಧಾರಯಾಮಿ ನಮಸ್ಕರೋಮಿ. ಮತ್ತೆ ಹೂವು ಇಟ್ಕೊಳ್ಳಿ. ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಭೂತ್ವಃ ಸುವಃ ನಂದನಾದೆ
महागणाधिपतये नमः। नीराजनदीपं दर्शयामि, आत्मनं समर्पयामि, पत्रपुष्पाणि समर्पयामि, रक्षां धारयामि, नमस्करोमि। जय बोलो श्री महागणपति महाराज की जय। रक्षां धारयामि, नमस्करोमि। ಮತ್ತೆ ಹೂವು ಇಟ್ಕೊಳ್ಳಿ. ಭಾವೇನ ರಕ್ಷಮಾಂ ಗಣನಾಯಕ. ಗಣಪತಿಯ ಪ್ರಾರ್ಥನೆ ಮಾಡಿ ಜೀವನದಲ್ಲಿರುವಂತ ಎಲ್ಲ ಸಂಕಷ್ಟಗಳೆಲ್ಲ ಪರಮಾತ್ಮ ದೂರ ಮಾಡಲಿ. ಅದೇ ರೀತಿಯಾಗಿ ಮಕ್ಕಳಿಗೆ ನಮಗೆಲ್ಲರಿಗೂ ಒಳ್ಳೆ ವಿದ್ಯಾ ಬುದ್ಧಿ ಜ್ಞಾನವನ್ನು ನೀಡಲಿ ಅಂತ ಪ್ರಾರ್ಥನೆ ಮಾಡಿ. ಮುದಾಕರಾತ್ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾದರಾವತಂಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿರೇವ ದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ. ನತೇತರಾತಿ ಭೀಕರಂ ನವೋತ್ತಿದಾತ್ತಭಾಸ್ವರಂ ನಮಸ್ತುರಾರಿ ನಿರ್ಜರಂ ನತಾಧಿಕಾಪದುರ್ಧರಂ. ಸುರೇಶ್ವರಂ ನಿದೇಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ. ಸಮಸ್ತಲೋಕಶಂಕರಂ ನಿರಸ್ತದೈತ್ಯಕುಂಜರಂ ಧರೆ ಧರೋಧರಂ ವರಂ ವರೆ ಭವಕ್ರಮಕ್ಷರಂ. ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ಮನಸ್ಕರಂ ನಮಸ್ಕೃತಾಂ ನಮಸ್ಕರೋಮಿ ಭಾಸ್ವರಂ. ಅಕಿಂಚನಾತಿವಾದನಂ ಚಿರಂತನೋಕ್ತಿವಾದನಂ ಪುರಾರಿ ಪೂರ್ವನಂದನಂ ಸುರಾರಿ ಗರ್ವಚರ್ವಣಂ. ಪ್ರಪಂಚನಾಶಭೀಷಣಂ ಧನಂಜಯಾದಿಭೂಷಣಂ ಕಪೋಲದಾಲವಾರಣಂ ಭಜೆ ಪುರಾಣವಾರಣಂ. ನಿದಾಂತಕಾಂತದಂತಕಾಂತಿವಂತಕಾಂತಕಾತ್ಮಜಂ ಅಚಿಂತ್ಯರೂಪಮಂತ್ರಹೀನಮಂತರಾಯ ಕೃಂತರಂ. ಹೃದಂತರೇ ನಿರಂತರಂ ವದಂತಮೇವ ಯೋನಿನಾಂ ತಮೇಕದಂತಮೇವ ತಂ ವಿಚಿಂತಯಾಮಿ ಸಂತತಂ. ಮಹಾಗಣೇಶ ಪಂಚರತ್ನಮಾದರೇಣ ಯೋನ್ವಹಂ ಪ್ರಗಲ್ಭತೆ ಪ್ರಭಾದಗೇರುದಸ್ಮರಂ ಗಣೇಶ್ವರಂ. ಅರೋಗತಾಮದೂಷತಾಂ ಸುಸಾಹಿತೇಂ ಸುಪುತ್ರತಾಂ ಸಮಾಹಿತಾಯ ನಷ್ಟಬೋಧಿಮಭ್ಯುಪೈತಿ ಶೋಚಿರಾತ್. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ. ಎಲ್ಲರೂ ಹೇಳಿ ನಮೋ 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 ಗಣೇಶಾಯ ನಮಸ್ತೆ ಶಿವ ಸೂನವೇ ಮಯ ಆರಬ್ಧಂ ಇದಂ ಪೂಜಾ ಸಾಫಲ್ಯಂ ಗುರು ಸರ್ವದಾ. ಪ್ರಾರ್ಥನೆ ಮಾಡಿ ಸಮರ್ಪಣೆ ಮಾಡಿ. ಛತ್ರಧಾಮನಾದ ಸಮಸ್ತೋಪಚಾರಾನ ಸಮರ್ಪಯಾಮಿ. ಅನಜಾಚರಿತ ಷೋಡಶೋಪಚಾರ ಪೂಜಾರಾಧನ ಕರ್ಮಣ ಭಗವಾನ್ ಸರ್ವಾತ್ಮಕಃ ಮಹಾಗಣಪತಿ ಪ್ರೀಯತಾಂ. ಧನಂ ಧಾನ್ಯಂ ಪಶುಂ ಬಹುಕೀರ್ತಿಲಾಭಂ ಜನಸಂವತ್ಸರಮಾನಂ ಭವತಿ ಶತಾಯ ಪುರುಷಸ್ತದೇಂದ್ರಜಾಯುಷ್ಯೇವೇಂದ್ರಜೈ ಪ್ರತಿಷ್ಠತಿ. ಇನ್ನೊಂದ್ಸಲ ಹೇಳ್ಕೊಳ್ಳಿ, ಅವ್ರಿಗೆ ಭಯ ಆಗ್ತಿದೆ ಹೇಳ್ಕೊಳ್ಳಿ. ಓಂ ಸರ್ವಾಲಂಕಾರಭೂಷಿತ ಶ್ರೀ ವೈಕುಂಠಾಧಿಪತೆ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದೇವತಾ ಅಸ್ಮಿನ್ ಮಂಟಪೇ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಓಂ ಧ್ರುವಂತೆ ರಾಜಾವರಣೋ ಧ್ರುವಂತೆ ನೋ ಬೃಹಸ್ಪತಿ ಧ್ರುವಂತ ಚಂದ್ರಸ್ತಾಕ್ಷರಾಸ್ತಂ ಧಾರಯತಾಂ ಧ್ರುವಂ. ಸ್ವಾಗತಂ. ಕೈ ಜೋಡಿಸ್ಕೊಂಡು ಹೇಳಿ. ಸ್ವಾಮಿನ್ ಸರ್ವ ಜಗನ್ನಾಥ ಯಾವತ
पूजा अवसानकं तावत्त्वं प्रीते भावेन अस्मिन् मण्डपे सन्निधिं कुरु। भगवन्तನಿಗೆ ನಮಸ್ಕಾರ ಮಾಡಿ ಕೂತ್ಕೊಂಡ್ಬಿಡಿ। ओम प्राण प्रतिष्ठान मुहूर्तस्थानं महीयते धनं धान्यं वशं वह कीर्तिलाभं धनसंवत्सरं दीर्घमायुः उत्तरोत्तराभिवृद्धिरस्तु महागणपति पूर्णानुग्रह प्रसादबलसिद्धिरस्तु अनयोर्दुम्बत्योर्विच्छिन्नः प्रीतिरस्तु। ಮಾಡ್ತಿದ್ರೆ ಮಾತ್ರನೇ ನಮ್ಮ ದೇಹದಲ್ಲಿರುವಂತ ಏನೇ ಮಲಿನ ಇದ್ರೂ ಹೊರಟೋಗುತ್ತೆ। ಇನ್ನೊಂದು ಲೆಕ್ಕದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ವೇದ ಅನ್ನೋದು ನಮ್ಮ ಇಡೀ ದೇಹದಲ್ಲಿರುವಂತ ಎಲ್ಲ ನರನಾಡಿಗಳಿಗೆ ಸಂಬಂಧಪಟ್ಟಂತದ್ದು ಅಂತ। ಅಂದ್ರೆ ನೋಡಿ, ನೀವು ಒಂದು 10 ನಿಮಿಷ ವೇದ ಕೇಳ್ತಾ ಇದ್ರೆ ನಿಮ್ದು ಎಲ್ಲಾ ಒಂದು ಆಲೋಚನೆಗಳು ಬೇರೆ ಆಗುತ್ತೆ। ಯಾಕಂತಂದ್ರೆ ಇಂದ್ರಿಯಗಳು ಏನು ನಮ್ಮ ಪಂಚೇಂದ್ರಿಯಗಳಿಗೆ ಅದನ್ನ ಗ್ರಹಿಸುತ್ತೆ ವೇದ। ಆದ್ರಿಂದ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿ ನಮ್ಮ ದೇಹದಲ್ಲಿರುವಂತ ಯಾವುದೇ ಅನಾರೋಗ್ಯ ಆಗಿರಬಹುದು, ಏನೇ ರೀತಿಯಾದಂತಾಗಿರಬಹುದು ಅದೆಲ್ಲ ಹೊರಟು ಹೋಗಿ ಒಳ್ಳೆ ಶುದ್ಧವಾದ ಆರೋಗ್ಯ ಭಗವಂತ ನೀಡಲಿ। ಇನ್ನಷ್ಟು ಭಗವಂತನ ಸೇವೆ ಮಾಡೋದಕ್ಕೆ ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿ। ಓಂ ಮಹೇಜ್ಯೋ ಪೃಥವೇ ಧನಜಮಯಗ್ಧಮ್ಯನಕ್ಷದ ಪ್ರಧಾನ್ನೋಪರೇಮವೇಃ ಓಚರಜತ್ ಸಂವರಂತೆ ಸೋಮೇನ ಧಾನಾಜ್ಞಾ ಯಸ್ಮೈ ಕರೋತಿ ಬ್ರಾಹ್ಮಣಸ್ತಗುಂ ರಾಜನ್ಮಾರಜಾಮಸೆ ಆಜಕ್ರಕರಣಂ ಮಕ್ಕರದಾರಾಭಜತ್ ತತ್ಯಾತ್ಮಾ ವಿಷಂದಂದವತ್ಪುತ್ರವಿಷಂದವತ್ತಾಮ ಶಾಸ್ತ್ರಾವಣ ಪ್ರಣಯಾವಷವತ್ತಾವಧರ್ಮಾವಿಷದಾತ್ರಜಿಃ ತಂತಂ ತನ್ಮನ್ಮನಧೋಪಾನಮನ್ಮಹಿಜ್ಯೋತಿಷ್ಪನಪರೋರಕ್ಷರಿಜಾಗೃತಾನ್ ಅನಲ್ಬಣಂ ವಜತಜೋಗವಾಮಗೋಮದರ್ಭವದನಜಾತೈರ್ಜಂ ಜನಂ ಇಮಂ ಮೇ ಗಂಗೆ ಯಮನೆ ಸರಸ್ವತಿ ಶರದ್ರಸ್ತೋಮಗಂ ದರಧಾವರಕ್ಷ್ಣಜ ಅಸಕ್ಷ್ಣಜಾಮರುದ್ರದೇವತಸ್ತಜಾರ್ಜೆ ಕೇಜೇರುಡಕ್ಯಾಜೋಮಜ ಶೋನಾಮೃತಿ ವಿಭವಾನಕ್ಷರಾನಿ ವೇಷನಿ ನೆಟ್ಟಾನುತ್ತರಮದಪ್ರದಾಃ ಅಂಧದ್ವಾರಾಂತುರಾತರಡಾನಿತ್ಯವಸ್ತಾಂಕರೇಷಣೇ ಈಶ್ವರೇ ಧರ್ಮಭೂತಾನಾಂ ತಾಮ್ಯೋಪಕ್ಮಯೇ ಶ್ರಿಯಂ ಕಾಂಡಾತ್ ತುರೋಂತೆ ಪರುಢಪರೆ ಹೇಮಾನೋ ದೌರ್ವೇ ಪ್ರಥಮಧಾತ್ರೇಣ ಶತೇನ ಅಶ್ವತ್ಥೇವೋ ನಿಷದರಂ ಪರಣೇವೋ ವಸರಕೃತ ಗೋಪಾಲಜತ್ತಿರಾತನಗತ್ತನಪದಪೌರುಷಂ ಯಾಃ ಫಲನೇರ್ಯಾ ಫಲಾಪುಷ್ಪಾಯಾತ್ತಪುಷ್ಪಣೇಃ ಬೃಹಸ್ಪತಿ ಪ್ರಸೋದಾತ್ತಾನೋ ಮಂತನ್ವಗುಮ್ಮದಃ ಬೃಹಸ್ಪರೇತರತ್ಮನೋ ಹವ್ಯಾನ ವಿಶ್ವರೇಭ್ಯ ರಾತ್ಪದತ್ತಾನಿ ದಾಶುದೇ ಅಗ್ನೇರೇತಶ್ಚಂದಗಂ ವಿರಣ್ಯಂ ಭದ್ರಸಂಭೋತಮೃತಂ ದಡಾಸೋ ತತ್ಸಂಬರನ್ನೋತ್ತರದೋ ನಿಧಾಯ ಪರಿಪ್ರಜತ್ತಂದರದಂದರೇಯಂ ಯುವಾದುವಾದಾತ್ ಪರಿವೇದಾಗಾತ್ ಸೋಶ್ರೇಯಾನ್ ಪವರ್ಣಾಯಮಾನಃ ತಂದೇರಾದಕ್ಕವಜವನ್ನಜಂತೆ ಸ್ವಾರಯೋಮನಧಾನೇವಜಂತಃ ಪೂರ್ಣಾಧರ ವಿವರಾವರದು ಪೂರ್ಣಾವದರಾವದ ತಸ್ತೇವ ವಿಕ್ರೀಣಾವಹ ಇದಮೋಜ್ಜಗಂ ದರಕೃತ ತತ್ವಾಯಾಮಿ ಬ್ರಹ್ಮಣಾ ವಂದಮಾನತ್ತರಾದಾತ್ತೇಣಮಾನೋ ವಿದ್ಭಿಃ ಅಹೇಣಮಾನೋ ವರ್ಣೇ ಹವೋತ್ತೆರಡುಕುಂದಮಾನಾಯ ಪ್ರಮೋಷೀಃ ಓಂ ಭೂಃ ಪರಿಣಮಾವಾಹಯಾಮಿ ಓಂ ಭವಃ ಪರಿಣಮಾವಾಹಯಾಮಿ ಓಂ ಸುವಃ ಪರಿಣಮಾವಾಹಯಾಮಿ ಓಂ ಭೋದ್ಭವಸ್ಸುವಃ ಪರಿಣಮಾವಾಹಯಾಮಿ ತಾಪಯಾಮಿ ಪೂಜಯಾಮಿ ವರುಣಾಯ ನಮಃ ಗಂಧಾನಿ ಸಕಲಾರಾಧನೆ ಸ್ವಚ್ಛಿದಂ ಅಸ್ತು। ओम भास्कराय विद्महे महद्युतिकराय धीमहि तन्नादित्य प्रचोदयात् अधिप्रत्यदेवता सहिताय सूर्यग्रामावाहयामि स्थापयामि पूजयामि। ओम आत्रेयसाय विद्महे रोहिणीशाय धीमहि तन्नः प्रचोदयात् अधिप्रत्यदेवता सहिताय तन्नग्रामावाहयामि स्थापयामि पूजयामि। सर्वराजाय विद्महे रोहितांगाय धीमहि तन्नो अंगारकप्रचोदयात् अंगारकग्रहाय नमः स्थापयामि पूजयामि। ओम रोहिणीशाय विद्महे वेदव्रणाय धीमहि तन्नो बलप्रचोदयात् बुधग्रहावाहयामि स्थापयामि पूजयामि। आंगीरसाय विद्महे दुराचार्याय धीमहि तन्नो बृहस्पतिप्रचोदयात् बृहस्पतिग्रहाय नमः स्थापयामि पूजयामि। भार्गवाय विद्महे दिव्यदर्शनाय धीमहि तन्नो शुक्रप्रचोदयात् शुक्रग्रहावाहयामि स्थापयामि पूजयामि। ओम छायात्पराय विद्महे नीलवर्णाय धीमहि तन्नो मन्दप्रचोदयात् शनैश्चरग्रहाय नमः स्थापयामि पूजयामि। सिंहिकेशाय विद्महे महावक्त्राय धीमहि तन्नो राहुप्रचोदयात् राहुग्रहाय नमः स्थापयामि पूजयामि। ओम चित्रांगदाय विद्महे काकटकाय धीमहि तन्नो केतुप्रचोदयात् केतुग्रहाय नमः स्थापयामि पूजयामि। आवाहितादित्यादिनवग्रहदेवताभ्यो नमः ध्यायामि ध्यानं समर्पयामि। आवाहयामि रत्नमय सिंहासनं समर्पयामि। वाद्यं समर्पयामि अर्घ्यं समर्पयामि आचमनं समर्पयामि। मनस्तल्लि ओम नमः शिवाय ಅಂತ ಜಪ ಮಾಡಿ। ओम आपोजट्टाविलोपस्तानवोच्छेदरासन महेरणाय कृष्णते सोवस्य परमोदत्तस्य भारतेनः सतीरमातरः तस्मारङ्गमावोजत्
ಸಮರ್ಪಯಾಮಿ ಸ್ನಾನಾಂಗಾಚಮನೇಯಂ ಸಮರ್ಪಯಾಮಿ ವಸ್ತ್ರಪವೇತಾವರಣಾರ್ಥಂ ಪುಷ್ಪಾಕ್ಷತಾಂ ಸಮರ್ಪಯಾಮಿ ಒಂದೊಂದು ಹೊನೆ ಕ್ರಿಯೆ ಮಾಡ್ತಾ ಬನ್ನಿ ಕಂದದ್ವಾರಾನ್ ओम श्री वैकुंठाधिपते लक्ष्मी सत्यनारायण स्वामी देवता अस्मिन् मंडपे आवाहयामि स्थापयामि पूजयामि ओम द्रवन्ते राजावरणो द्रवन्ते बृहस्पतिः द्रवन्ते चन्द्रकाक्षिप्तराष्ट्रं धारयतां ध्रुवम् ओह स्वागतम् ಕೈ ಜೋಡಿಸಿಕೊಂಡು ಹೇಳಿ ಸ್ವಾಮಿನ್ ಸರ್ವ ಜಗನ್ನಾಥ ಯಾವತ ಪೂಜಾ ಅವಸಾನಕಂ ತಾವತ್ವಂ ಪ್ರೀತಿ ಭಾವೇನ ಅಸ್ಮಿನ್ ಮಂಟಪೆ ಸನ್ನಿಧಿಂ ಕುರು. ಭಗವಂತನಿಗೆ ನಮಸ್ಕಾರ ಮಾಡಿ ಕೂತ್ಕೊಂಡ್ಬಿಡಿ. ಓಂ ಪ್ರಾಣ ಪ್ರತಿಷ್ಠಾನ ಮುಹೂರ್ತ ನೀವು ಇಟ್ಕೊಳ್ಳಿ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ಪ್ರಚೋದಯಾತ್. ಮೃತಾಭಿಷೇಕಸ್ಥಾನಂ ಸಮರ್ಪಯಾಮಿ. ಓಂ ನಮೋ ಬ್ರಹ್ಮಣೇ ನಮೋ ಸ್ವರ್ಗಜೇ ನಮಃ ಪೃಥಿವ್ಯೈ ನಮೋ ಓಷಧೇಭ್ಯಃ. ಶ್ರೀ ಸತ್ಯನಾರಾಯಣ ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಎಂದೆಂದು ಸ್ಥಿರವಾಗಿ ನೀರು, ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ನನಗಾಗಿಯೇ ನನ್ನು ನಾ ಬೇಡನು, ಧನ ಕನಕ ಬೇಕೆಂದು ನಾ ಕೇಳನು. ನನಗಾಗಿಯೇ ನನ್ನು ನಾ ಬೇಡನು, ಧನ ಕನಕ ಬೇಕೆಂದು ನಾ ಕೇಳೆನು. ಈ ಮನೆಯು ನೀನಿರುವ ಗುಡಿಯಾಗಲಿ, ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ. ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಕೃಷ್ಣಂ ವಂದೇ ಸರ್ವಲೋಕೈಕನಾಥಂ ಸಶಂಖಚಕ್ರಂ ಸಕರೀಟಕುಂಡಲಂ ಸಫೇದವಸ್ತ್ರಂ ಧರಸೇರುಹೇಕ್ಷಣಂ ಸಹಾರವಕ್ಷಸ್ಥಲಕೌಸ್ತುಭಂ ಶ್ರಿಯಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ. ಪರಮಾತ್ಮ ಶಂಖಚಕ್ರ ಗದಾಧಾರಿ, ನಿನಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳಿ ಭಗವಂತನಾದಂಥ ಮಹಾವಿಷ್ಣುವಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಆಗ ಪರಮಾತ್ಮ ಹೇಳುತ್ತಿದ್ದಾನೆ, ನಿನ್ನ ಮನಸ್ಸಲ್ಲಿ ಏನು ಇಚ್ಛೆ ಇದೆಯೋ ಅದನ್ನು ಹೇಳಿದರೆ ನಾನು ಉತ್ತರವನ್ನು ನೀಡುತ್ತೇನೆ. ಆಗ ನಾರದರು ಹೇಳುತ್ತಿದ್ದಾರೆ, ಭಗವಂತ ಭೂಲೋಕದಲ್ಲಿರುವಂತ ಎಲ್ಲ ಪ್ರಜೆಗಳು ತಾವು ಮಾಡಿರತಕ್ಕಂಥ ಪೂರ್ವಾರ್ಜಿತ ಪಾಪಕರ್ಮದಿಂದ ಕಷ್ಟಪಡುತ್ತಿದ್ದಾರೆ. ಅವರ ಎಲ್ಲ ದುಃಖವನ್ನ ದಾರಿದ್ರ್ಯವನ್ನ ನಿವಾರಣೆ ಮಾಡೋದಕ್ಕೋಸ್ಕರವಾಗಿ ಒಂದು ಉಪಾಯವನ್ನು ಹೇಳು ಸ್ವಾಮಿ ಅಂತ ಕೇಳಿದಾಗ ಆಗ ಭಗವಂತ ಸತ್ಯನಾರಾಯಣ ಸ್ವಾಮಿಯ ವ್ರತದ ಬಗ್ಗೆ ಉಪದೇಶವನ್ನು ಕೊಡುತ್ತಾರೆ. ಅದನ್ನ ಕೇಳಿದ್ದಾದ ಮೇಲೆ ನಾರದರಿಗೆ ಪುನಃ ಸಂಶಯ, ಸತ್ಯನಾರಾಯಣ ಸ್ವಾಮಿ ಅಂದರೆ ಯಾರು, ಯಾರು ಮೊದಲಿಗೆ ದೇವತಾ ಆರಾಧನೆಯನ್ನ ಮಾಡಿದ್ದಾರೆ, ಆ ಪೂಜೆಯನ್ನ ಯಾವ ವಿಧಿಯಲ್ಲಿ ಮಾಡಬೇಕು ಎಲ್ಲವನ್ನು ವಿಸ್ತಾರವಾಗಿ ಹೇಳಿ ಸ್ವಾಮಿ ಅಂತ ಕೇಳಿದಾಗ ಪರಮಾತ್ಮ ಹೇಳುತ್ತಿದ್ದಾನೆ, ಸತ್ಯನಾರಾಯಣ ಸ್ವಾಮಿ ಅಂದರೆ ಮಹಾವಿಷ್ಣುವಿನ ಪ್ರತಿರೂಪ. ಯಾರು ಭಗವಂತನ ಪೂಜೆಯನ್ನ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡುತ್ತಾರೋ ಅವರ ಸಮಸ್ತ ದುಃಖವೂ ದಾರಿದ್ರ್ಯವೂ ನಿವಾರಣೆ ಆಗುತ್ತದೆ. ಧನಧಾನ್ಯಗಳಿಂದ ವೃದ್ಧಿಯನ್ನು ಪಡೆಯುತ್ತಾರೆ. ಮನೆಯಲ್ಲಿ ಶುಭ ವಿವಾಹ, ಶುಭ ಸಂತಾನವು ಅನುಗ್ರಹವಾಗುತ್ತದೆ. ಮನಸ್ಸಿನಲ್ಲಿ ಯಾವ ಸಂಕಲ್ಪವನ್ನ ಇಟ್ಟು ಪೂಜೆಯನ್ನು ಮಾಡಿದ್ದಾರೋ ಆ ಸಂಕಲ್ಪವು ನೆರವೇರುತ್ತದೆ. ಅದೇ ರೀತಿಯಾಗಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಸ್ವಗ್ರಹದಲ್ಲಿ
ದೇವಾಲಯದಲ್ಲಿ, ನದಿ ತೀರದಲ್ಲಿ, ಪುಣ್ಯಕ್ಷೇತ್ರಗಳಲ್ಲಿ ಬಂಧು ಬಾಂಧವರಿಂದ ಕೂಡಿ ಶ್ರದ್ಧಾಭಕ್ತಿಯಿಂದ ಭಗವಂತನನ್ನ ಅರ್ಚಿಸಬೇಕು. ಭಗವಂತನಿಗೆ ಫಲಪುಷ್ಪಾದಿಗಳನ್ನು ಸಮರ್ಪಣೆ ಮಾಡಿ ಭಗವಂತನಿಗೆ ಉತ್ತರ ನೀರಾಜನಗಳನ್ನು ಮಾಡಿ ಅದಾದ ಮೇಲೆ ಬಂದಿರುವಂತಹ ಎಲ್ಲ ಬಂಧು ಬಾಂಧವರಿಗೆ ಅನ್ನದಾನವನ್ನು ಮಾಡಿ ಆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು 4 ವರ್ಷಗಳು ಆಚರಣೆಯನ್ನು ಮಾಡಿ ಆದಿಯಲ್ಲಾಗಲಿ, ಮಧ್ಯದಲ್ಲಾಗಲಿ, ಕೊನೆಯಲ್ಲಾಗಲಿ ಉದ್ಯಾಪನೆಯನ್ನು ಮಾಡಿದರೆ ಕಲಿಯುಗದಲ್ಲಿ ಪೂರ್ಣ ಫಲ ಪ್ರಾಪ್ತವಾಗುವುದು ಎಂಬಲ್ಲಿಗೆ ಸ್ಕಾಂದ ಪುರಾಣದ ರೇವಾಖಂಡದ ಪ್ರಥಮೋಧ್ಯಾಯವು ಸಮಾಪ್ತವಾಯಿತು. ಕೃಷ್ಣನ ಜನ್ಮ ಏತಕ್ಕೋಸ್ಕರವಾಗಿ ಆಗಿದೆ ಆಯ್ತಾ? ಇದೆಲ್ಲರೂ ಮತ್ತೆ ಉತ್ತರ ಕೊಡಬೇಕು. ಪ್ರಶ್ನೆ ಕೇಳ್ತೀನಿ. ಕೃಷ್ಣನ ಜನ್ಮ ಏತಕ್ಕೋಸ್ಕರವಾಗಿ ಆಗಿದೆ? ಮೊದಲಿಗೆ ಹೋಗಿ ರುಕ್ಮಿಣಿ ಸಾನ್ನಿಧ್ಯಕ್ಕೆ ಹೋಗಿ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ ನಾರದರು. ಆಗ ತಾಯಿ ಹೇಳ್ತಾಳೆ, ನಾನು ಭಗವಂತನ ಚರಣ ಸೇವೆಯನ್ನು ಮಾಡೋದಕ್ಕೋಸ್ಕರವಾಗಿ ಕೃಷ್ಣ ಪರಮಾತ್ಮನ ಜನನವಾಗಿದೆ ಅಂತ. ಮಹಾಪ್ರಸಾದ ಅಂತ ಹೇಳಿ ನಮಸ್ಕಾರ ಮಾಡಿ ಮುಂದೆ ಹೋಗ್ತಾನೆ. ಯಾರ ಬಳಿ? ಸತ್ಯಭಾಮೆ ಬಳಿ. ಸತ್ಯಭಾಮೆ ಹೇಳ್ತಾಳೆ, ನಾನು ಭಗವಂತನನ್ನ ಅಂದ್ರೆ ಭಗವಂತನನ್ನ ವಿವಾಹ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಭಗವಂತ ಜನನವಾಗಿದ್ದಾನೆ, ಅಂದ್ರೆ ನನ್ನನ್ನು ಮದುವೆಯಾಗೋದಕ್ಕೋಸ್ಕರವಾಗಿ ಭಗವಂತ ಜನಿಸಿದ್ದಾನೆ. ಆಗ ನಾರದರು ಹೇಳ್ತಾರೆ, ಅಮ್ಮ ಇದು ಅಕ್ಷರಶಃ ಅಸತ್ಯ. ಭಗವಂತನ ಜನನವಾಗಿರುವುದು ಧರ್ಮ ಉದ್ಧಾರಕ್ಕಾಗಿ, ಧರ್ಮ ರಕ್ಷಣೆಗಾಗಿ ಅಂತ. ಆದ್ರೆ ಸತ್ಯಭಾಮ ಒಪ್ಕೊಳ್ಳೋದಿಲ್ಲ. ವಾದ ವಿವಾದದಲ್ಲಿ ಭಕ್ತಿ ಅನ್ನುವಂಥದ್ದು ಹೊರಟೋಗುತ್ತೆ. ಯಾರಿಗೆ? ಸತ್ಯಭಾಮೆಗೆ. ನಮ್ಮ ಕನ್ನಡದಲ್ಲಿ ಒಂದು ಮಾತಿದೆ, ಎಲ್ಲಿ ಭಕ್ತಿಯೋ ಅಲ್ಲಿ ಭಗವಂತ. ಅಪಾರವಾದ ಭಕ್ತಿಯನ್ನು ತೋರಿಸಿದಂತ ನಾರದರ ಬಳಿಗೆ ಕೃಷ್ಣ ಪರಮಾತ್ಮ ಹೊರಟೋಗ್ತಾನೆ. ಬಹುತೇಕ ದಿನಗಳ ಕಾಲ ಕೃಷ್ಣ ಪರಮಾತ್ಮ ಬರೋದಿಲ್ಲ, ಯಾಕಂದ್ರೆ ನಾರದರ ಜೊತೆ ಇರ್ತಾರೆ. ಹೀಗಿರಬೇಕಾದ್ರೆ ಅಲ್ಲಿರುವಂತ ಗೋಪಿಕಾಸ್ತ್ರೀಯರು ಹೇಳ್ತಾರೆ, ನೀವು ಹೇಳಿದ್ದು ಅಕ್ಷರಶಃ ಸತ್ಯ. ಭಗವಂತ ಒಂದು ಜನನವಾಗಿರೋದೇ ಧರ್ಮ ಉದ್ಧಾರಕ್ಕೋಸ್ಕರವಾಗಿ ಅಂತ ಹೇಳಿ ಎಲ್ಲರೂ ಹೇಳಿಕೊಡ್ತಾರೆ. ತದಾದ ಮೇಲೆ ಸತ್ಯಭಾಮೆಗೆ ಅರಿವಾಗುತ್ತೆ, ಯಾಕಂದ್ರೆ ರಾಜವಂಶಸ್ಥಳು ಸತ್ಯಭಾಮೆ. ಹೀಗಿರಬೇಕಾದ್ರೆ ಪುನಃ ನಾರದರ ಬಳಿಗೆ ಹೋಗಿ ಕ್ಷಮೆಯನ್ನು ಕೇಳಿ, ನೀವು ಹೇಳಿದ್ದು ಅಕ್ಷರಶಃ ಸತ್ಯ, ಪರಮಾತ್ಮನ ಜನನವಾಗಿರೋದೇ ಧರ್ಮ ಉದ್ಧಾರಕ್ಕಾಗಿ, ನನ್ನನ್ನು ಕ್ಷಮಿಸಿ ಅಂತ ಹೇಳಿ ನನ್ನ ಪತಿಯನ್ನ ನಮಗೆ ಬಿಟ್ಟಬಿಡಿ ಅಂತ ಹೇಳಿ ಕೇಳಿಕೊಡ್ತಾರೆ. ಆಗ ಪುನಃ ನಾರದರು ಪ್ರಶ್ನೆಯನ್ನು ಕೇಳ್ತಾರೆ, ಅಂದ್ರೆ ಅವರನ್ನ ಸಂಶಯ ಮಾಡ್ತಾರೆ. ಯಾವ ರೀತಿ ಅಂತಂದ್ರೆ, ಕೃಷ್ಣನ ಸಮತೂಕವಾದಂತ ಒಂದೇ ಒಂದು ದ್ರವ್ಯ ನನಗೆ ಕೊಟ್ಟರೆ ನಾನು ಕೃಷ್ಣನನ್ನು ಬಿಟ್ಟು ಬಿಡುತ್ತೇನೆ ಅಂತ. ಆಗ ಪುನಃ ಸತ್ಯಭಾಮೆಗೆ ಅಹಂಕಾರ ಬರುತ್ತೆ. ಯಾಕೆ ಅಂತಂದ್ರೆ, ತನ್ನ ರಾಜ್ಯದಲ್ಲಿರುವಂತ ಎಲ್ಲ ವಜ್ರ ವೈಡೂರ್ಯಗಳನ್ನ ಸಮರ್ಪಣೆ ಮಾಡಿದ್ರೆ ಕೃಷ್ಣ ಪರಮಾತ್ಮ ನನಗೆ ಸಿಗ್ತಾನೆ ಅಂತ ಹೇಳಿ ಅದನ್ನ ಒಪ್ಪಿಗೆ ಅಂತ ಹೇಳಿ ರಾಜ್ಯದಲ್ಲಿ ಒಂದು ಪಾತ್ರೆಯಲ್ಲಿ, ಅಂದ್ರೆ ಒಂದು ತಕ್ಕಡೆಯಲ್ಲಿ, ಅದೇ ಕೃಷ್ಣ ತುಲಾಭಾರ ನೀವೆಲ್ಲ ಕೇಳಿರ್ತೀರಾ, ಒಂದು ಪಾತ್ರೆಯಲ್ಲಿ ಕೃಷ್ಣ ಪರಮಾತ್ಮನನ್ನ ಕೂರಿಸಿ ಇನ್ನೊಂದು ಪಾತ್ರೆಗೆ ವಜ್ರ ವೈಡೂರ್ಯಗಳನ್ನ ಸಮರ್ಪಣೆ ಮಾಡುತ್ತಿದ್ದಾಳೆ. ಆದ್ರೆ ಕೃಷ್ಣ ನ ತೃಣಮಪಿ, ಅಂದ್ರೆ ಒಂದು ಧೂಳಿನ ಕಣದಷ್ಟು ಕೂಡ ಪರಮಾತ್ಮ ಅಲ್ಲಾಡುವುದಿಲ್ಲ. ಹೀಗಿರ್ಬೇಕಾದ್ರೆ ಅಲ್ಲಿರುವಂತ ಗೋಪಿಕಾಸ್ತ್ರೀಯರು ಹೇಳ್ತಾರೆ, ಜಗದೋದ್ಧಾರಕನಾದಂತ ಕೃಷ್ಣ ಪರಮಾತ್ಮನನ್ನ ಈ ರೀತಿಯಾಗಿ ಒಂದು ತಕ್ಕಡಿಯಲ್ಲಿ ಕುಡಿಸಿ ಅಮಂಗಳವನ್ನು ಮಾಡುತ್ತಿದ್ದೀರಾ ಅಂತ ಹೇಳಿ ಹೇಳ್ತಾರೆ. ಹಾಗಿರ್ಬೇಕಾದ್ರೆ ಇದು ಮಂಗಳವಾಗಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ರುಕ್ಮಿಣಿ ಸಾನ್ನಿಧ್ಯಕ್ಕೆ ಹೋಗ್ಬೇಕು. ಈ ರೀತಿಯಾಗಿ ರುಕ್ಮಿಣಿಯ ಬಳಿ ಹೋಗಿ ನಾರದರು ಹೇಳ್ತಾರೆ. ಅದಾದ ಮೇಲೆ ರುಕ್ಮಿಣಿ ತಾಯಿ ಭಗವಂತನ ಸೇವೆಯನ್ನು ಮಾಡಿ ಬೃಂದಾವನದಿಂದ ಒಂದಷ್ಟು ತುಳಸಿ ದಳವನ್ನು ತೆಗೆದುಕೊಂಡು ಬಂದು ಆ ಒಂದು ಪಾತ್ರೆಯಲ್ಲಿ ಹಾಕ್ತಾರೆ. ಆಗ ಕೃಷ್ಣ ಪರಮಾತ್ಮ ತೂಗುತ್ತಾನೆ. ತದಾದ ಮೇಲೆ ಮಹಾಪ್ರಸಾದ ದೊರಕಿದೆ ಅಂತ ಹೇಳಿ ಯಾರು? ನಾರದರು ಆ ತುಳಸಿ ದಳವನ್ನು ತೆಗೆದುಕೊಂಡು ಹೊರಟು ಹೋಗ್ತಾರೆ. ಎಲ್ಲಿ ಭಕ್ತಿಯೋ ಅಲ್ಲಿ ಭಗವಂತ. ರುಕ್ಮಿಣಿ ಸಾನ್ನಿಧ್ಯಕ್ಕೆ ಕೃಷ್ಣ ಪರಮಾತ್ಮ ಹೊರಟು ಹೋಗ್ತಾನೆ. ನೀವು ನಂಬ್ತಿರೋ ಬಿಡ್ತಿರೋ, ಪೂರ್ಣ ದ್ವಾಪರ ಯುಗದಲ್ಲಿ ಸತ್ಯಭಾಮ ಸಮೇತನಾಗಿ ಕೃಷ್ಣ ಪರಮಾತ್ಮ ಇರಲಿಲ್ಲ. ಆದ್ದರಿಂದಲೇ ಯಾವಾಗ ರುಕ್ಮಿಣಿ ಭಗವಂತನನ್ನ ಚೈತನ್ಯ ಸ್ವರೂಪದಿಂದ ನೋಡಿದ್ದಾಳು, ಅಂದ್ರೆ ಸಾಕ್ಷಾತ್ ಪರಮಾತ್ಮ ನೀನೇ ಅಂತ ಹೇಳಿ ಯಾವಾಗ ಭಗವಂತನ ಸೇವೆಯನ್ನು ಮಾಡಿದ್ದಾಳೋ, ಆದ್ದರಿಂದಲೇ ಭಕ್ತರೆಲ್ಲರೂ ರಾಧೆ ರಾಧೆ ಅಂತೇಳಿ ಪರಮಾತ್ಮನನ್ನ ಪೂಜೆ ಮಾಡಿದ್ದಾರೆ. ಆದ್ರೆ ಸತ್ಯಭಾಮ ಕೇವಲ ಮನುಷ್ಯ ರೂಪದಲ್ಲಿ ಮಾತ್ರ ಕೃಷ್ಣ ಪರಮಾತ್ಮನನ್ನು ನೋಡಿದ್ದಾಳೆ. ಆದ್ದರಿಂದಲೇ ಪೂರ್ಣ ದ್ವಾಪರ ಯುಗದಲ್ಲಿ ದ್ವಾರಕೆಯಲ್ಲಿ ಯಾರೂ ಸತ್ಯಭಾಮ ಸಮೇತ ಕೃಷ್ಣ ಅಂತೇಳಿ ಯಾರೂ ಸಹ ಪೂಜೆ ಮಾಡಲಿಲ್ಲ. ಆದ್ದರಿಂದ ಸತ್ಯಭಾಮೆಗೆ ಒಂದು ಇಚ್ಛೆ ಇರುತ್ತೆ. ಏನು ಇಚ್ಛೆ? ನನ್ನ ಸಮೇತನಾಗಿ ನೀವೊಂದು ಸೇವೆಯನ್ನು ಸ್ವೀಕಾರ ಮಾಡಬೇಕು. ದ್ವಾಪರ ಯುಗ ಅಂತ್ಯವಾಗುವಂತ ಸಮಯ,
ಆಗ ಸತ್ಯಭಾಮೆ ಪರಮಾತ್ಮನನ್ನ ಪ್ರಾರ್ಥಿಸುತ್ತಾಳೆ. ಆಗ ಪ್ರಾರ್ಥನೆ ಮಾಡಿದ್ದಾದ ಮೇಲೆ ಕೃಷ್ಣ ಪರಮಾತ್ಮ ಪ್ರತ್ಯಕ್ಷನಾಗಿ ಅವರಿಗೆ ಅನುಗ್ರಹವನ್ನು ಮಾಡುತ್ತಿದ್ದಾನೆ. ಆಗ ಸತ್ಯಭಾಮ ಕೇಳ್ತಾಳೆ, ಸ್ವಾಮಿ, ಪೂರ್ಣ ದ್ವಾಪರ ಯುಗದಲ್ಲಿ ಯಾರೂ ಸಹ ನನ್ನ ಸಮೇತನಾಗಿ ನಿಮ್ಮನ್ನ ಅರ್ಚಿಸಲಿಲ್ಲ. ಆದ್ದರಿಂದ ನನ್ನ ಸಮೇತನಾಗಿ ನೀವೊಂದು ಸೇವೆಯನ್ನ ಸ್ವೀಕಾರ ಮಾಡಬೇಕು ಸ್ವಾಮಿ, ನನಗೆ ಈ ವರವನ್ನು ಕೊಡಿ. ಆಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಎಲ್ಲಿ ಭಕ್ತಿ ಇಲ್ಲವೋ ಅಲ್ಲಿ ಕ್ಷಣ ಮಾತ್ರವೂ ಸಹ ನಾನು ಇರುವುದಿಲ್ಲ ಅಂತ. ಯಾಕೆ ಅಂತಂದ್ರೆ ಸ್ವಂತ ತಾಯಿಯನ್ನು ಸಹ ಬಿಡಲಿಲ್ಲ ಪರಮಾತ್ಮ. ಯಾವ ರೀತಿ ಅಂತಂದ್ರೆ ಯಶೋಧ ವತ್ಸಲೆ ಅಂದ್ರೆ ಯಶೋಧಾಮ್ಮ ಕೃಷ್ಣನ ಪರಮಾತ್ಮನಿಗೆ ಹಾಲನ್ನ ಕೊಡ್ತಿರ್ತಾಳೆ. ಈ ರೀತಿಯಾಗಿ ಕಂಕಣದಲ್ಲಿ ಕುಳಿಸ್ಕೊಂಡು ಒಂದಷ್ಟು ಹಾಲು ಹುಕ್ಸೋದಕ್ಕೋಸ್ಕರವಾಗಿ ಅಡಿಗೆ ಮನೆಯಲ್ಲಿ ಇಟ್ಟಿರ್ತಾಳೆ. ಯಾವಾಗ ಹಾಲು ಹುಕ್ಕೆ ಹರಿದೋಗುತ್ತಲ್ಲ, ವ್ಯರ್ಥವಾಗುತ್ತಲ್ಲ ಅಂತ ಹೇಳಿಬಿಟ್ಟು ಕೃಷ್ಣ ಪರಮಾತ್ಮನನ್ನ ತಟ್ಟಂತ ಭೂಮಿ ಮೇಲೆ ಬಿಟ್ಟು ಹೊರಟೋಗ್ತಾಳೆ. ಆಗ ಕೃಷ್ಣ ಕನ್ನಯ್ಯನಿಗೆ ಕೋಪ ಬರುತ್ತೆ. ಏನಮ್ಮ, ಒಂದು ಅರ್ಧ ಲೀಟರ್ ಹಾಲಿಗೋಸ್ಕರ ನನ್ನನ್ನ ಬಿಟ್ಬಿಟ್ಟೆ ಅಲ್ವಾ ಅಂತ ಹೇಳಿ, ಯಾಕೆಂದ್ರೆ ಪೂರ್ಣ ವಿಮರ್ಶೆ ಮಾಡಿ ಪೂರ್ತಿ ಮಿಲ್ಕ್ ಫ್ಯಾಕ್ಟರಿ ಓನರೇ ಜೊತೆಲಿ ಇರ್ಬೇಕಾದ್ರೆ ಅರ್ಧ ಲೀಟರ್ ಹಾಲಿಗೋಸ್ಕರ ನಾವು ಕೃಷ್ಣ ಪರಮಾತ್ಮನ ಬಿಟ್ಬಿಟ್ವಿ ಅಂತ. ಆಗ ಕೃಷ್ಣ ಕನ್ನಯ್ಯ ಕೃಷ್ಣ ಏನ್ ಮಾಡ್ತಾನೆ, ಒಂದು ಕಲ್ಲನ್ನ ತೆಗೆದುಕೊಂಡು ತಾಯಿ ಅನೇಕ ದಿನಗಳಿಂದ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ಶೇಖರಣೆ ಮಾಡಿ ಇಟ್ಟಿರ್ತಾಳೆ ಮಣ್ಣಿನ ಮಡಿಕೆಯಲ್ಲಿ. ಒಂದು ಕಲ್ಲು ತಗೊಂಡು ಎಲ್ಲ ಹೊಡೆದಾಕ್ತಾರೆ. ಇದರ ಅರ್ಥ ಏನು ಅಂತಂದ್ರೆ, ನಾವು ಜೀವನದಲ್ಲಿ ಏನನ್ನೇ ಸಂಪಾದನೆ ಮಾಡಿದ್ರು, ಏನನ್ನೇ ಗ್ರಹಿಸಿದರೂ ಅದು ಪರಮಾತ್ಮನ ಸ್ವರೂಪದಿಂದ ಅಂದ್ರೆ ಪರಮಾತ್ಮನ ಆಶೀರ್ವಾದದಿಂದ ಪಡೆದರೆ ಅದು ಶಾಶ್ವತವಾಗಿರುತ್ತೆ. ಪರಮಾತ್ಮನನ್ನ ಬಿಟ್ಟು ನಾವು ಏನೇ ಸಂಪಾದನೆ ಮಾಡಿದರೂ ಅದು ಯಾವತ್ತಿಗಿದ್ರೂ ವ್ಯರ್ಥ ಅಂತ, ಅಂದ್ರೆ ನೀರಿನಲ್ಲಿ ಹೋಮ ಮಾಡಿದಾಗೆ ಅಂತ. ಅದಾದ ಮೇಲೆ ಸತ್ಯಭಾಮಿಗೆ ಅರ್ಥ ಆಗುತ್ತೆ, ಅಂದ್ರೆ ಕೃಷ್ಣ ಪರಮಾತ್ಮ ಏನು ಅನ್ನೋದು. ಅದಾದ ಮೇಲೆ ಕೃಷ್ಣ ಪರಮಾತ್ಮನನ್ನ ಪುನಃ ಕೇಳ್ತಿದ್ದಾಳೆ. ಆಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ದ್ವಾಪರ ಯುಗ ಅಂತ್ಯವಾಗುತ್ತಿದೆ, ಮುಂಬರುವಂತಹ ಯುಗದಲ್ಲಿ ನಾನು ನಿನ್ನ ಸಮೇತನಾಗಿ ಒಂದು ಸೇವೆಯನ್ನು ಸ್ವೀಕಾರ ಮಾಡುತ್ತೇನೆ ಅಂತ ಹೇಳಿ ದ್ವಾರಕದಲ್ಲಿ ದ್ವಾಪರ ಯುಗದಲ್ಲಿ ಸತ್ಯಭಾಮಗೆ ಪ್ರಮಾಣ ಕೊಟ್ಟಂತ ಪೂಜೆ ನಾವು ಇವತ್ತಿನ ದಿನ ಮಾಡತಕ್ಕಂತ ಸತ್ಯಭಾಮ ಸತ್ಯನಾರಾಯಣ ಪೂಜಾ ಅಂತ. ಅದಕ್ಕೆ ಇದು ಪೌರಾಣಿಕದಲ್ಲಿ ತುಂಬಾ ವಿಶೇಷವಾದಂತ ಪೂಜೆ ಅಂತ. ಅಂದ್ರೆ ನಾವು ನೀವು ಅನ್ಕೊಂಡಿರೋ ಪೂಜೆ ಅಲ್ಲ, ಅದು ಪರಮಾತ್ಮ ಸಂಕಲ್ಪ ಮಾಡಿರತಕ್ಕಂಥ ಪೂಜೆ. ಆ ಪೂಜೆಯನ್ನು ಮಾಡತಕ್ಕಂಥ ನಿಮಗೆ, ಈ ಬಂದಿರತಕ್ಕಂಥ ಎಲ್ಲ ಬಂಧು ಬಾಂಧವರಿಗೆ ಆ ಒಂದು ಸತ್ಯನಾರಾಯಣ ಸ್ವಾಮಿಯ ಕೃಪಾಶೀರ್ವಾದದಿಂದ ಸುಖ, ಸಂತೋಷ, ಸಮೃದ್ಧಿ ಎಲ್ಲವನ್ನ ಕೊಡಲಿ ಅಂತ ಹೇಳ್ತಾ ಕಥೆಯನ್ನು ಮುಕ್ತಾಯ ಮಾಡ್ತಿದ್ದೀವಿ. ಸತ್ಯ ಸಂತು ಯಜಮಾನಸ್ಯ ಕಾಮಾಃ ಮನೋವಾಂಛಾ ಫಲಪ್ರಸಾದ ಫಲಸಿದ್ಧಿರಸ್ತು. ಎಲ್ಲ ಎದ್ದಿಟ್ಕೊಂಡ್ಬಿಡಿ. ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಸದೋಕ್ಷರಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ನಾಮ ಪೂಜಾಂ ಸಮರ್ಪಯಾಮಿ. ಓಂ देवता गायत्री नमः प्रोक्षणे विनियोगः. ओम प्राणाय स्वाहा, पानाय स्वाहा, व्यानाय स्वाहा, उदानाय स्वाहा, समानाय स्वाहा, ब्रह्मणे स्वाहा. अवाहिताभ्यः लक्ष्मी सत्यनारायण. ओम
ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ ಪ್ರಚ್ಛಾಂದಾರಯಾಮಿ ನಮಸ್ಕರೋಮಿ ಇಂದಿರಾರಮಣ ವರದ ಗೋವಿಂದ ಗೋವಿಂದ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. ತೋಳಿ ಆರತಿ ನಮಸ್ಕಾರ ಮಾಡ್ಕೊಳ್ಳಿ, ಆರತಿ ನಮಸ್ಕಾರ ಮಾಡ್ಕೊಳ್ಳಿ. ಕೊಡಿ ಮಾ, ಎಲ್ಲರೂ ಕೊಟ್ಬಿಡಿ. ಓಂ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾ ಪಾಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಯ ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ. ಎಲ್ಲರಿಗೂ ಯೋ ಅಪ್ಸುನಾಮಂ ಪ್ರತಿಷ್ಠಿತಾಂ ವೇದ ತತ್ಯೇವ ನಿಷ್ಠತಿ. ಖಾಲಿ ಮಾಡಿ ಅಷ್ಟನಾ? ಮರಳು ಮಾಡಿದ್ರು ಅಂತ ಮೊದಲಿಗೆ ಹೇಳಿ. ದೀರ್ಘಮಾಯೋ ಆಚರಿತ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದೇವತಾ ಪೂಜಾ ಸಾಂಗತ ಪ್ರಸಾದ ಫಲಸಿದ್ಧಿರಸ್ಮಃ. ಶುಭಂ ಭೂಯಾತ್. ಒಳ್ಳೆದಾಗಲಿ.